ನಮ್ಮ ಈಗಾಗಲೇ ಹಿರಿಯ ಮುಖಂಡರುಗಳು ಹೇಳ್ದಂಗೆ ದೊಂಬರಾಟಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇಡೀ ರಾಜ್ಯದ ಇಡೀ ದೇಶದ 29 ರಾಜ್ಯದ ಜನ ನೋಡ್ತಾ ಇದ್ದಾರೆ ದೊಂಬರಾಟನ. ಮೈಸೂರು ಮೂಢ ಹಗರಣನ ಮತ್ತು SC ST ಇವತ್ತೇನು ವಾಲ್ಮೀಕಿ ಸಮಾಜದ ದುಡ್ಡನ್ನು 187 ಕೋಟಿ ಒಬ್ಬ ಮಂತ್ರಿ ದುರ್ಬಳಕೆ ಮಾಡಿ 40 ಅಕೌಂಟ್ಗಳನ್ನ ಮಾಡಿ ಇವತ್ತು ಜೈಲು ವಾಸ ಅನುಭವಿಸ್ತಾ ಇರೋದನ್ನ ಇಡೀ ದೇಶದ 129 ಕೋಟಿ ಜನತೆ ಇವತ್ತು ನೋಡ್ತಾ ಇದೆ. ಬಂಧುಗಳೇ, ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇವತ್ತು ರಾಜ್ಯಪಾಲರು ಅಂಗೀಕಾರಗೊಳಿಸಿ ತನಿಖೆಗೆ ಆದೇಶ ಮಾಡಬೇಕು ಅಂತ ಏನಿದೆ, ಸಿದ್ದರಾಮಯ್ಯನವರು ಒಂದು ಕಡೆ ಇರ್ಬೋದು, JDS ಅವರು ಒಂದು ಕಡೆ ಇರ್ಬೋದು, BJP ಅವರು ಒಂದು ಕಡೆ ಇರ್ಬೋದು, ನ್ಯಾಯಯುತವಾಗಿ ತನಿಖೆ ಅಂತ ಬಂದಾಗ ಎಲ್ಲರಿಗೂ ಒಂದೇ ಕಾನೂನು. ನಮ್ಮ ದೇಶದಲ್ಲಿ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಇನ್ನೂ ತುಂಬ ಗಟ್ಟಿ ಇದೆ, ಹದಗೆಟ್ಟಿಲ್ಲ. ಮುಖ್ಯಮಂತ್ರಿ ಇರ್ಬೋದು, ಈ ದೇಶದ ಪ್ರಧಾನಿ ಇರ್ಬೋದು, ಹೆಂಗೆ ಜನಸಾಮಾನ್ಯರಿಗೆ ನೀವು ತನಿಖೆ ಮಾಡಿ ಏನು ನ್ಯಾಯಾಲಯದ ಪ್ರಕಾರ ಮಾಡ್ತಿರೋ ಅದೇ ರೀತಿಯಾಗಿ ಹಾಲಿ ಆಗಿರ್ಬೋದು, ಮಾಜಿ ಆಗಿರ್ಬೋದು, ಹಾಲಿ MLA ಇರ್ಬೋದು, ಮಾಜಿ MLAಗಳು ಇರ್ಬೋದು, ಇದರಲ್ಲಿ ಯಾರು ಕಾಣದ ಕೈಗಳು ಕೆಲಸ ಆಗಿದೆ ಮೂಡದಲ್ಲಿ ಯಾರ್ಯಾರು ಪೀರಿಯಡಲ್ಲಿ. ಈಗ ನಮ್ಮ ಭಾಗ್ಯರಾಜ್ ಅವರು ಹೇಳಿದಂಗೆ 20 ವರ್ಷದಿಂದ ಮೈಸೂರು ಮೂಡದಲ್ಲಿ ಏನು ಕೊಳತಿ ಹೆಗಣಗಳು, ದೊಡ್ಡ ದೊಡ್ಡ ಹೆಗಣಗಳು ಸೀಮೆಣ್ಣೆ ಸೀಸ ಮಾರ್ತಿದ್ದರು, ಬ್ರಾಂತಿ ಅಂಗಡಿಯಲ್ಲಿ ಎಣ್ಣೆ ಮಾರ್ತಿದ್ದಾರೆ. ಇವತ್ತು MLAಗಳು ಶಾಸಕರಾಗಿ ಇವತ್ತೇನು 1,000-2,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡವ್ರೆ. ಅವ್ರಿಗೆ ಎಲ್ಲಿಂದ ಬತ್ತು? ಮತ್ತು ಮೂಡಕ್ಕೆ ಪ್ರಾಧಿಕಾರದ ಆಯುಕ್ತರಾಗಿ ಬಂದಂಥ ಅಧಿಕಾರಿಗಳು ಎಲ್ಲೆಲ್ಲಿ ಕಳ್ಳಾಸ್ತಿ ಮಾಡಿದ್ರು. ಈಗ ಮೊನ್ನೆ ಇದ್ದ ದಿನೇಶ್ ಅಂತ ಯಾರೊಬ್ಬ ಆಯುಕ್ತ, ಮೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿಂದುಳಿದವರದವ್ರಿಗೆ, ದಲಿತರಿಗೆ, ಬಡವರಿಗೆ, ಸೂರಿಲ್ದವ್ರಿಗೆ ಸೂರು ಕಟ್ಗಳಿಕೆ ಅಂತೇಳಿ ಮೈಸೂರಿನಲ್ಲಿ ಒಂದು ಕನ್ನಂಬಾಡಿ ಕಟ್ಟೆ, ಒಂದು ಅರಮನೆ, ಒಂದು ನಮ್ಮ ರಾಜ್ಯದ ಪ್ರಾಂತ್ಯದ ಪ್ರಜೆಗಳಿಗೆ, ಬಡವ್ರ ಬಗ್ಗರಿಗೆ ಅಂತೇಳಿ ಮೂಡ ಆಯೋಜನೆ ಮಾಡ್ತಾರೆ. ಅಂಥ ಒಂದು ಮೂಡ ಆಯೋಜನೆ ಮಾಡಿದಂಥ ಕೆಲವು ಅಧಿಕಾರಿಗಳು, ಕೆಲವು ದುಷ್ಟ ರಾಜಕಾರಣಿಗಳು ದುರುಪಯೋಗ ಪಡಿಸ್ಕೊಂಡು ಈಗ ಮೊನ್ನೆ ಇದ್ದಂಥ ಆಯುಕ್ತ ದಿನೇಶ್ ಮೈಸೂರು ಮಹಾರಾಜರು ಇವತ್ತು ಒಂದು ಅರಮನೆ ಇದೆಯಲ್ಲ, ಯಾವ್ದು ಹೇಳಿ? ಅಲ್ಲ, ಮೈಸೂರು ಪ್ಯಾಲೇಸ್ ಅಲ್ಲ, ಜಗಮೋಹನ್ ಮಹಲ್ ಪ್ಯಾಲೇಸ್ ಹತ್ರ ಮೈಸೂರು ಮಹಾರಾಜರು ಕೊಟ್ಟಿರುವಂಥ ಕೊಡುಗೆ ಪಕ್ಕ ಇದೇ ದಿನೇಶ್ ಆಯುಕ್ತ ಅವರ ಬಾಮೈಕ್ಳನ್ನ ಇಟ್ಕೊಂಡು ಪ್ರತಿದಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಲೇಔಟ್ ಅವ್ರ ಹತ್ರ ದಿನ ಒಂದೊಂದು ಚೀಲ ದುಡ್ಡು ತಗೋದ್ರಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಬಂದು 14 ತಿಂಗಳಾಯಿತು, ನಿಮ್ಮ ಸರ್ಕಾರ ಸತ್ತೋಗಿತ್ತೋ ಬದುಕಿತ್ತೋ? ಪ್ರತಿದಿನ ಒಬ್ಬ ಮೂಢ ಆಯುಕ್ತ ಖಾಸಗಿ ಕಚೇರಿನ ಓಪನ್ ಮಾಡಿ ಸ್ವಂತ ಬಾಮೈದನ ಮುಖಾಂತರ ಡೀಲ್ ಮಾಡಿಸಿ ಇವತ್ತು ಮೂಢ 5,000 ಕೋಟಿ ಹಗರಣ ಮೈಸೂರಿನಲ್ಲಿ ಇವತ್ತು ಬಂದಿದೆ. ಇವತ್ತು ಅಂತಂದರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನಗೆ BJP ಸರ್ಕಾರ ಬಂದದೆ ಸೈಟು ಅಂತ ಹೇಳ್ತಾರೆ. BJP ಸರ್ಕಾರ ಇತ್ತೋ, KGP ಸರ್ಕಾರ ಇತ್ತೋ, ಸರ್ವಪಕ್ಷ ಸರ್ಕಾರ ಇತ್ತೋ ಗೊತ್ತಿಲ್ಲ. ಇದು ಏನು ಸರ್ವಾಂಗನ ಪರೀಕ್ಷೆ ಆಗಬೇಕು. ಮೈಸೂರು ಮೂಡದಲ್ಲಿ ನಡೆದಿರುವಂಥ ಹಗರಣ ಯಾವುದೇ ಪಕ್ಷಪಾತ ಇಲ್ಲದೆ ತನಿಖೆ ಆಗಬೇಕು. ಈಗಾಗಲೇ ಮೊನ್ನೆ ನನ್ನ ಆಫೀಸ್ನಲ್ಲಿ ನಿಮ್ಮ ಮಾಧ್ಯಮದವ್ರು ಬಂದಾಗ ಕೇಳಿದಾಗ ನಾನು ಹೇಳಿದ್ದೆ, ಯಾರೇ ಇರಲಿ ತನಿಖೆ ಆಗಬೇಕು, ತಪ್ಪಿಸೋರಿಗೆ ಶಿಕ್ಷೆ ಆಗಬೇಕು. ನಮ್ಮ ರೈತರು ಭೂಮಿ ಅಕ್ವರಾಗಿ ಹುಚ್ಚರಾಗವ್ರೆ, ಅವ್ರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ ಮೊನ್ನೆ ಅಪ್ಲಿಕೇಶನ್ ಹಾಕ್ತಾನೆ, ಆಚೆ ಮೀಟಿಂಗಲ್ಲಿ ಪಾಸ್ ಮಾಡ್ದು ಅಂತೇಳಿ ಸೈಟ್ಗಳು ಅಲರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಸೈಟ್ ಇರ್ತದೆ. ವಿಜಯನಗರ ಪ್ರವಾಸಿ ಅಂಥ ದೊಡ್ಡ ವಿಜಯನಗರದಲ್ಲಿ ಬಂದು 10 ಕೋಟಿ 15 ಕೋಟಿ ಬೆಲೆ ಬಾಳುವಂಥ ಸೈಟ್ನ ಎಕ್ಸ್ಚೇಂಜ್ ಸೈಟ್ ಅಂತ ಮಾಡ್ತಾರೆ. ಮೊನ್ನೆ ಈಗ ಇಲ್ವಲ್ಲ, ನಮ್ಮ ಇಂಕಲ್ ರೈತರು ಕೇಸ್ ಹಾಕೊಂಡಿರ್ತಾರೆ ಮೂಡ ಮೇಲೆ. ಅದು ಈಗ ಒಂದು 6 ತಿಂಗಳು ಆಗಿಲ್ಲ ಆ ಕೇಸ್ ಡಿಕ್ಲೇರ್ ಆಗೋದು ಅಂತೇಳಿ ರೈತರು ಮನೆಯನ್ನ ಹೊಡೆದಾಕಿ ಇದೇ ದಿನೇಶ್ ಅಧಿಕಾರಿ ಮೂಡ ಹೊಡೆದು ಎಲ್ಲ ಬಿಚ್ಚಾಕ್ತಾರೆ. ಬಿಚ್ಚಾಕಿ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆ ಕಾವೇರಿ ನರ್ಸಿಂಗ್ ಹೋಮ್ ಅವ್ರಿಗೆ 2 ಎಕರೆ ಜಾಗನ ಮೊನ್ನೆ ಕೇಸ್ ಮುಗಿದಿರುವಂಥ ಜಾಗದಲ್ಲಿ CS ಸೈಟ್ನ ಕೊಡ್ತಾನೆ. ರೈತ ಭೂಮಿ ಕಳ್ಕೊಂಡು ಮನೆ ಕೆಚ್ಚಾಕ್ಬಿಟ್ಟು ರೋಡಲ್ಲಿ ನಿಂತವ್ರೆ, ಭೂಮಿ ಕಳ್ಕೊಂಡ್ರೆ ರೈತ ಇಂಕಲ್ ರೈತರು ಆ ಜಾಗದಲ್ಲಿ ಖಾಸಗಿ ಆಸ್ಪತ್ರೆ ಅವನಿಗೆ ಮೊನ್ನೆ ಅಲರ್ಟ್ ಮಾಡಿ ಕಾಂಪೌಂಡ್ ಹಾಕವನೆ.
ಏನು ಮಾಡ್ತಾವ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು? ಈ ರಾಜ್ಯದ ಮೈಸೂರಿನ 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಸಿದ್ದರಾಮಯ್ಯನವರೇ, ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋತಾ ಇಲ್ವಾ? ನಿಮ್ಮ ಅಧಿಕಾರಿಗಳು ಎಲ್ಲಿ ಲೂಟಿ ಮಾಡಿದ್ರೆ ನಿಮ್ಗೇನು ಗೊತ್ತಾ ಇಲ್ವ ವಿಚಾರ? ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಮೊನ್ನೆ ಕೇಸ್ ಹೊಡೆದಾಕಿರೋದನ್ನ ಹಾಲೆ ಕಾಂಪೌಂಡರ್ ಹಾಕೊಂಡವ್ರೆ ಅಂತಂದರೆ, ಅದೇ ಭೂಮಿ ಕಳ್ಕೊಂಡ್ರೆ ರೈತರಿಗೆ ಇವ್ರು ಇನ್ನೂ ಲ್ಯಾಂಡ್ ರಿಸರ್ವ್ ಸೈಟ್ ಕೊಡೋಕ್ಕಾಗಿಲ್ಲ, 16 ರಗಳೆ ಭೂಮಿ ಕಳ್ಕೊಂಡ್ರೆ ರೈತರಿಗೆ ದುಡ್ಡು ಕೊಡೋಕ್ಕಾಗಿಲ್ಲ.